ಇಡೀ ಕರ್ನಾಟಕ ಜನತೆಗೆ ನಮಸ್ಕಾರ ಹಾಗೂ ವಂದನೆಗಳು. ಏನಪ್ಪ ಇದು, ಯಾಕೆ ನಮ್ಮ ಕರ್ನಾಟಕದಲ್ಲೇ ಈ ಸ್ಕ್ಯಾಮ್ ಆಗ್ತಾ ಇದೆಯೋ ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಾ ಇದೆಯೋ ಅಥವಾ ಬಿಜಾಪುರ, ಬಾಗಲಕೋಟ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದು ಸ್ಕ್ಯಾಮ್ ಆಗ್ತಾ ಇದೆಯೋ ಅನ್ನೋದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾನು ಬಂದಿದ್ದೇನೆ. ಏನಪ್ಪ ಅಂತಂದರೆ ಇದು ವಿಶೇಷ ಒಳಗೆ ವಿಶೇಷ ಸಂಚಿಕೆ. ಏನಂತಂದರೆ ಕೆಲಸ ಕೊಡಿಸ್ತಾನೆ ಅಂಥೇಳಿ ಕೆಲಸನೂ ಎಲ್ಲ ರೊಕ್ಕನೂ ತಗೊಂಡು ಆರಾಮಾಗಿ ಚೈನಿ ಹೊಡ್ತಕ್ಕಂಥ ಏಜೆಂಟರೇ. ಹಾಗಿದ್ದಲ್ಲಿ ಈ ವಿಚಾರ ಪೊಲೀಸರ ಗಮನಕ್ಕೆ ಇಲ್ವಾ, ಅಥವಾ ರೊಕ್ಕ ಕೊಟ್ಟಂಥ ವ್ಯಕ್ತಿ ಪೊಲೀಸರ ಹತ್ತಿರ ಹೋಗ್ತಾ ಇಲ್ಲ, ಅಥವಾ ಪೊಲೀಸರ ಬಳಿ ಹೋದರೂ ಕೂಡ ಅಲ್ಲೇ ಕೂಡ ಅದು ಮುಗಿತಾ ಇದ್ದೇನೋ ಅನ್ನೋದೇ ಇದೊಂದು ವಿಸ್ಮಯ. ಈ ವಿಸ್ಮಯ ಅನ್ನೋದು ಏನಪ್ಪ ಆಗುತ್ತೆ ಅಂತಂದರೆ, ಒಬ್ಬ ಬಡಪಾಯಿ ವ್ಯಕ್ತಿ ಅಥವಾ ಶ್ರೀಮಂತ ವ್ಯಕ್ತಿ ಅಥವಾ ಮಧ್ಯಮ ಇರತಕ್ಕಂಥ ವ್ಯಕ್ತಿ ಕೆಲಸ ಬೇಕು ಅಂತ ಅಳಾಡತಕ್ಕಂಥ ಸಮಯದಲ್ಲಿ ಯಾರೋ ಒಬ್ಬರು ಇಂಥವರು ಮಲ್ಲಪ್ಪ ಕಲ್ಲಪ್ಪ ಏನು ಮಾಡ್ತಾ ಇದ್ದಾರೆ, ಕೆಲಸನ ಕೊಡಿಸ್ತಾ ಇದ್ದಾನೆ ಅಂಥೇಳಿ ಯಾರೋ ಒಬ್ಬರು ಹೇಳ್ತಾರೆ. ಅದನ್ನು ನಂಬಿಕೊಂಡು ಆ ವ್ಯಕ್ತಿ ಅಂದರೆ ಸಂತ್ರಸ್ತರು ಅಲ್ಲಿ ಹೋಗಿರ್ತಾರೆ. ಸರ್, ನಮ್ಮದು ಒಂದು ಕೂಡ ಕೆಲಸ ಇದೆ, ದಯಮಾಡಿ ನನ್ನ ಕೆಲಸ ಅಂತ ಹಚ್ಚಿಕೊಡ್ರಿ ಅಂತೇಳಿ ಅಂಗ್ಲಾಚ್ಕೊಂಡಿರ್ತಾರೆ. ಸರಿ, ಆ ಅಪ್ಪ ಏನು ಮಾಡ್ತಾರೆ, ಏಜೆಂಟ್ ಅಪ್ಪ, ಆಯಿತು 1 ಲಕ್ಷ ಅಲ್ಲ ಸ್ವಾಮಿ, 5 ಲಕ್ಷ ಕೊಡಿ, 4 ಲಕ್ಷ ಕೊಡಿ, 8 ಲಕ್ಷ ಕೊಡಿ, 10 ಲಕ್ಷ ಕೊಡಿ, 15 ಲಕ್ಷ, 20 ಲಕ್ಷ ಮಟ್ಟ ಆ ವ್ಯಕ್ತಿ ಕಡೆ ಏನು ಮಾಡಿದಾರೆ ಅಂದರೆ ವಸೂಲಾತಿ ಮಾಡಿಬಿಟ್ಟಾರೆ ಏಜೆಂಟ್ರು ಅಥವಾ ದಲ್ಲಾಳಿ ಕೋರರು. ಸರಿನಾ? ಆ ವ್ಯಕ್ತಿಗಳು ಎಲ್ಲಿದೋ ಸಾಲ ಸೋಲ ಮಾಡಿ ಆ ವ್ಯಕ್ತಿ ಕೊಟ್ಟರೆ ಆ ಯಪ್ಪ ಕೆಲಸಕ್ಕೆ ಹಚ್ತಾರೆ ಅಂತೇಳಿ ಆ ರೊಕ್ಕ ತೊಗೊಂಡು ಇನ್ನೊಂದು ವಿಚಾರ ರೀ, ಡುಪ್ಲಿಕೇಟ್ ಆರ್ಡರ್ ಪ್ರತಿ ರೆಡಿ ಮಾಡ್ತಾರೆ. ಡುಪ್ಲಿಕೇಟ್ ಅದು ಮಾಡೋಕೆ ಮನಸ್ಸು ಹೆಂಗಾದ್ರೂ ಬರುತ್ತೋ ಗೊತ್ತಿಲ್ಲ ರೀ. ನಿಮಗೆ ಮೇಲಿಂದ ಕನ್ಫರ್ಮೇಷನ್ ಬರ್ತೈತೆ ಅಂತ ಹೇಳ್ತಾರೆ, ನಿಮಗೆ ಎಲ್ಲವೂ ಮೇಲ್ ಥ್ರೂ ಬರ್ತೈತೆ ಅಂತ ಹೇಳ್ತಾರೆ. ಆ ಮೇಲ್ ಯಾವ ರೀತಿ ಬರ್ತಾ ಇದೆಯೋ ಏನಾಗ್ತಾ ಇದೆಯೋ ಆ ಭಗವಂತ ಗೊತ್ತು. ಒಂದಲ್ಲ ಸ್ವಾಮಿ, ಎರಡಲ್ಲ, ಇದಕ್ಕೆ ಹಿಂದೊಮ್ಮೆ ಬಿಜಾಪುರದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಿನಲ್ಲಿ ಆಗಿರ್ತಕ್ಕಂಥ ಆ ವ್ಯವಹಾರದ ಬಗ್ಗೆ ಸ್ವತಃ ಆ ವ್ಯಕ್ತಿನೇ ಹೇಳಿದಾಗ ಆ ಪೊಲೀಸರು ಏನು ಮಾಡಿದ್ರು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ರೀ ಅದು ಯಾವ ಕೇಸು ಹಂತದಲ್ಲಿ ಅದು ಹೋಯಿತು, ಅಥವಾ ಪೊಲೀಸರು ಅದನ್ನು ಸರಿ ಮಾಡಿದರು ಅಥವಾ ಬಿಟ್ಟರು ಅನ್ನೋದು ನಮಗೆ ಗೊತ್ತಿಲ್ಲ. ಆ ವಿಚಾರ ಬಗ್ಗೆ ಮಾತಾಡೋದು ಬೇಡ. ಆ ವಿಚಾರ ಯಾಕೆ ಇಲ್ಲಿ ಬಂತಂತಂದರೆ, ಆ ವಿಚಾರಕ್ಕೂ ಮತ್ತು ನಾ ಹೇಳುವಂಥ ವಿಚಾರಕ್ಕೂ ಒಂದಕ್ಕೊಂದು ಲಿಂಕ್. ಅಂದರೆ ಸ್ಕ್ಯಾಮ್ ಆಗ್ತಾರಂಥ ವ್ಯಕ್ತಿಗಳು, ಸ್ಕ್ಯಾಮ್ ಮಾಡಿಸ್ಕೊಳ್ಳೋಂಥ ವ್ಯಕ್ತಿಗಳು ಇವರು ಎಲ್ಲಿದ್ದಾರೆ ಅಂತಂದ್ರೆ ಹೈಫೈ ಲಾಡ್ಜ್ನಾಗ ಇರ್ತಾರೆ, ಹೈಫೈ ಗಾಡಿ ತೊಗೊಂಡು ಅಡ್ಡಾಡ್ತಾರೆ, ಅವರಿಗೆ ಸೂಟು ಬೂಟ್ ಹಾಕುವಂಥ ಆರಾಮಾಗಿ ಮಂದಿ ರಕ್ಕಿನಲ್ಲಿ ತಿಂದು ಉಂಡು ತೇಗುವಂಥ ವ್ಯಕ್ತಿಗಳು ದಲ್ಲಾರ ಕೋರರು. ಈ ವ್ಯಕ್ತಿಗಳನ್ನು ಯಾರು ಹಿಡಿಯೋಕೆ ಆಗ್ತಾ ಇಲ್ಲ. ಅಂಥ ವ್ಯಕ್ತಿಗಳ ಒಂದೊಂದು ಕೆಲವು ಜನದು ನನ್ನ ಹತ್ರ ವಿವರಣೆ ಕಲೆಕ್ಟ್ ಮಾಡಿದಾಗ ಕೆಲವೊಂದು ಮಾಹಿತಿ ಕೂಡ ಬಂದೈತೆ. ನಾನು ಡುಪ್ಲಿಕೇಟ್ ಮಾಡಿದಂಥ ಆರ್ಡರ್ ಪ್ರತಿ, ಡುಪ್ಲಿಕೇಟ್ ಇರ್ತಕ್ಕಂಥ ಸಿಕ್ಕಾಗಳು, ಈ ರೀತಿಯಾಗಿ ಒಂದೊಂದು ವಿವಿಧ ರೀತಿಯಲ್ಲಿ ನಾವು ಬೆನ್ನು ಹತ್ತಿ ಹೋದಾಗ ಒಂದು ದೊಡ್ಡ ಸಮುದ್ರ ಅಲ್ಲ ಸರ್ ಇದು, ಸಾಗರ. ಈ ಸಾಗರದಲ್ಲಿ ಈಜಾಡ್ಬೇಕಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರ್ಯಾರ್ದಾರ ಗೊತ್ತಿಲ್ಲ ರೀ. ಅವ್ರು ಹೇಳ್ತಾರೆ, ದೊಡ್ಡ ದೊಡ್ಡ MLAಗಳದ ಹೆಸರು ಹೇಳ್ತಾರೆ, ಈಗಿರ್ತಕ್ಕಂಥ ಮಿನಿಸ್ಟರ್ ಹೆಸರು ಕೂಡ ಅದ್ರೊಳಗ ತಗಲು ಹಾಕೊಂಡ್ರ ರೀತಿ ಮಾತಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ ರೀ. ಅವ್ರದೇ ಕಾರ್ನಲ್ಲಿ ಓಡಾಡ್ತಾರೆ. ಅಂದರೆ ವಿಚಾರ ಮಾಡಬೇಕು ನಾವು, ಜನತೆ ಯಾವ ರೀತಿ ಹೋಗ್ತಾ ಇದೆ. ಏನೋ ಒಂದು ಆದೇಶ ಅಂದರೆ ಕೆಲಸ ಕೊಡಬೇಕಾದ್ರೆ ಗೌರ್ಮೆಂಟು ಕೆಲಸ ಕೊಡಿದಾಗ ಅವರಿಗೆ ನೇಮಕಾತಿ ಮಾಡುವಂಥ ಸಂದರ್ಭ ಪೇಪರ್ ನೋಟಿಫಿಕೇಶನ್ ಅನ್ನೋದು ಇರುತ್ತೆ. ಅದನ್ನಾದರೂ ಜನರು ಗಮನಿಸ್ಬೇಕಾ? ಇಲ್ಲ. ಅದು ಏನಂತಾರೆ ಗೊತ್ತೇಳ್ರಿ, ಇದು ಬೇರೆ MLA ಅವರು ಒಂದು ಸ್ಪೆಷಲ್ ಆಗಿ ಇದನ್ನು ಕರೆದಾರೆ, ಅದಕ್ಕೆ ನಾವು ನಿಮ್ಮದನ್ನು ಹೆಸರನ್ನು ಅದ್ರೊಳಗೆ ಸೇರ್ಪಡೆ ಮಾಡ್ತೀವಿ. ಆ ಸೇರ್ಪಡೆ ಮಾಡುವಂಥ ಲಿಸ್ಟು ಕೂಡ ಡುಪ್ಲಿಕೇಟ್. ಎಲ್ಲ ಏನಾಗತ್ತೆ ಅಂತಂದರೆ ಜನರಿಗೆ ಕಿವಿಯಲ್ಲಿ ಹೂವಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ ದಲ್ಲಾಳ ಕೋರರು, ಏಜೆಂಟರು. ಆ ದಲ್ಲಾಳ ಕೂಡ ಏಜೆಂಟರು ಇಷ್ಟೆಲ್ಲ ಯಾಕೆ ಇದನ್ನು ಮಾಡ್ತಾರ, ಯಾವ ಒಂದು ಧೈರ್ಯವಾಗಿ ಮಾಡ್ತಾ ಇದೆ ಅನ್ನೋದನ್ನು ಆ ದಲ್ಲಾಳಕೊಳ್ಳರು, ಏಜೆಂಟ್ರು ಇದನ್ನು ಸ್ವಲ್ಪ ಮನವರಿಕೆ ಮಾಡ್ಕೋಬೇಕು. ಬೇರೆ ಕಡೆಯಿಂದ ಸಾಲವನ್ನು ಮಾಡಿ ಬಂದಂಥ ಸಂತ್ರಸ್ತೆಯರು ಆ ಪರಿಸ್ಥಿತಿ ಏನಾಗುತ್ತೆ, ಇವರು ಯಾಕೆ ಅದನ್ನು ವಿಚಾರ ಮಾಡ್ತಾ ಇಲ್ಲ? ಇವತ್ತಿನ ನಾಳೆ ಇದ್ರ ಬಗ್ಗೆ ತನಿಖೆ ಆಗಿ ನಾವು ಒಳಗೆ ಹೋಗಿ 1 2 3 4 ಜೇಲು ಕಂಬಿಗಳನ್ನು ಎಣಿಸ್ತೇನೆ ಅಂಥೇಳಿ ಇವರು ಪರಿಜ್ಞಾನ ಇಲ್ವಾ? ಹಾಗಿದ್ರೆ ಇವರು ಶಾಲೆ ಕಲ್ತಿಲ್ವಾ?
ಶಾಲೆ ಕಲಿತು ಏನಂತಾರೆ ಇದನ್ನೇ ಮಾಡ್ಬೇಕಂತ ಒಂದು ಉದ್ಯೋಗ ಮಾಡ್ಕೊಂಡಂಥ ದಲ್ಲಾಳಕೋರರು ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಾರೆ ನಮ್ಮ ಹತ್ರ ಇದ್ದಾವೆ. ಕಣ್ಣ ನೀರು ಬರ್ತಾ ಸ್ವಾಮಿ ನಮಗೆ. ಅವ್ರಿಗೆ ಅಂಕರಿ ಸದಾನಕ್ಕೂ ಬರ್ತಾ ಇದೆ. ಅವರ ಕಥೆಯನ್ನು ಕೇಳಿ ನಮಗೆ ವ್ಯಥೆ ಆಗ್ತಾ ಇದೆ. ಆ ವ್ಯಥೆಗೆ ನಮ್ಮಲ್ಲಿ ಸಾಕ್ಷಿಗಳದಾವೆ. ಯಾರಾದರೂ ಪೊಲೀಸರು ಅಥವಾ ಇನ್ಸ್ಪೆಕ್ಟ್ರೋ ಅಥವಾ PSI ಅಥವಾ ಕಮಿಷನರು ಅಥವಾ ADGP ಸಾಹೇಬರು ಅಥವಾ ನಮ್ಮಲ್ಲಿರ್ತಕ್ಕಂಥ SP ಸಾಹೇಬರು ಏನಾದರೂ ಈ ಎಪಿಸೋಡ್ ಮಾಡಿ ನನ್ನ ಕರೆದು ಏನದವಪ್ಪ ಅಂತ ಹೇಳಿದರೆ ನನ್ನ ಹತ್ರ ಸಾಕ್ಷಿಗಳನ್ನು ಅವ್ರಿಗೆ ಕೊಡಲು ನಾನು ಸಿದ್ಧಂತೆ. ಅಂದರೆ ಅನ್ಯಾಯ ನಡೆಯುವಂಥ ಜಾಗದಲ್ಲಿ ನಮ್ಮ ಪ್ರೀತಮ್ ನ್ಯೂಸು ಹಾಗೂ ನಮ್ಮ ಸಾರ್ವಜನಿಕ ಕುಂದುಕೊರತೆ ತನಿಖಾ ಆಯೋಗ ಕೂಡ ಯಾವತ್ತೂ ಸಿದ್ಧ. ಈ ಒಂದು ಜಾಗೃತಿ ಮೂಡುವಂಥ ಕೆಲಸ ಮಾತ್ರ ನಾವು ಮಾಡ್ತಾ ಇದ್ದೀವಿ. ದಯಮಾಡಿ ಏಜೆಂಟರನ್ನು ನಂಬಿ ರೊಕ್ಕ ಕೊಡಬೇಡಿ, ರೊಕ್ಕ ಕಳ್ಕೋಬೇಡಿ. ನಿಮ್ಮ ಮೆರಿಟ್ ಆಧಾರ ಮ್ಯಾಗ ಏನತ್ತಲ್ಲ ನಿಮ್ಮ ಕೆಲಸಗಳು ಆಗ್ತಾವು. ಅದು ಬಿಟ್ಟು ಆ OMR ಶೀಟ್ ಮಾಡ್ತಾರೆ, ಅದನ್ನು ಮಾಡ್ತಾರೆ, ಎಲ್ಲವೂ ಕೂಡ ಫೇಕ್ ರೀ. ಕೇಂದ್ರ ಸರ್ಕಾರ ಇರ್ತಕ್ಕಂಥ ರೈಲ್ವೆ ಡಿಪಾರ್ಟ್ಮೆಂಟನ್ನೇ ಫೇಕ್ ಮಾಡ್ತಾರೆ. ಅದು ಇರ್ತಕ್ಕಂಥ ಕಾಂಟ್ಯಾಕ್ಟ್ ಬೇಸಿಸನ್ನು ನಿಮಗೆ ಉದ್ಯೋಗ ಪರ್ಮನೆಂಟ್ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ 5 ಲಕ್ಷ 15 ಲಕ್ಷ ತಗೋತಾರ್ರಿ. ಪರ್ಮನೆಂಟ್ ಹುದ್ದೆ ಅಲ್ಲ, ಗುತ್ತಿಗೆ ಆಧಾರ ಮೇಲೆ ಕೆಲಸ ನಿರ್ವಹಿಸಕ್ಕಂಥ ವ್ಯಕ್ತಿಗಳು. ಆ ಕೆಲಸಕ್ಕೆ ಎಷ್ಟು ಹೇಳ್ರಿ 5 ಲಕ್ಷ 15 ಲಕ್ಷ ಭಾರಿ ಉದ್ಯೋಗ ನೋಡ್ರಿದ. ಒಂದು ಇಲ್ಲ ಅಂತಂದು 10-15 ಮಾಡಿಬಿಟ್ರೆ ಆರಾಮಾಗಿ ಐಷಾರಾಮಾಗಿ ಇರ್ತಾರೆ. ಯಾರೋ ಒಬ್ರು ಟೆಂಡರ್ ತೊಗೊಂಡಿರ್ತಾರೆ. ಆ ಟೆಂಡರ್ ತಲೆ ಯಾರೋ ಒಬ್ರು ಇರ್ತಾರೆ, ಅವ ಒಬ್ಬ ಏಜೆಂಟನೇ ರೀ. ಇವ್ರು ಇದ್ದರು ಅವ್ರು ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಅದನ್ನು ಹಿಡ್ಕೊಂಡು ಇವರು ಮಂಗ್ಯಾನ ಬಾಲಾಗೈತೆ ಅಂತಲೇ ಹೋಗ್ತಾರೆ. ನಾ ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂತೇಳಿ ಆ ಅಪ್ಪಗೆ ಮೋಸ ಮಾಡಿ ಅವನ ಮನೆ ತಂದು ಕುಂಡಿಸ್ತಾರೆ. ನನ್ನ ಮಗ ಅಲ್ಲಿ ನೌಕರಿ ಮಾಡತ್ತಾನೆ ಅಂತ ಸಂತೋಷ ಇರ್ತೈತಿ. ಆಮೇಲೆ ಅಂತ ದಿವಸದಾಗಿ ಅಂತ ಕಿತ್ತೇನಂತ ತೆಗೆದು ಒಗಿತಾರೆ. ಅವಾಗ ಅಳ್ಕೋತ ಬಂದ್ಬಿಡು. ಈಚೆ ಕಡೆ ತಂದೆ ತಾಯಿ ಹೇಳೋವಂಥ ಒಂದು ಪರಿಸ್ಥಿತಿ ಇಲ್ಲ, ಈಚೆ ಕಡೆ ಹಿಂಗಾಗೈತೆ ಅಂತ ಹೇಳೋ ಪರಿಸ್ಥಿತಿ ಇಲ್ಲ. ಆದರೆ ಏಜೆಂಟ್ರದ್ದು ಮಾತ್ರ ದರ್ಬಾರ್ ಕಣ್ರಿ, ಭಾರಿ ಖತರ್ನಾಕ್ ದರ್ಬಾರ್. ಅವರನ್ನು ಹೇಳೋರಿಲ್ಲ, ಕೇಳೋರಿಲ್ಲ. ಈ ಕೆಲವು ವಿಚಾರಗಳನ್ನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ರು ಕೂಡ ಇದನ್ನು ನಿಮ್ಮಲ್ಲೇ ಮುಗಿಸ್ಕೋರಿ ಅಂತ ಹೇಳಿ ಕಳಿಸ್ತವರು ಕೂಡ ಇದ್ದಾರೆ. ಅಂಥ ಸಾಕ್ಷಿಗಳನ್ನು ಕೂಡ ನಾವು ಹುಡುಕ್ತಾ ಇದ್ದೀವಿ. ಕೆಲವು ಜನ ಮುಂದೆ ಬರ್ತಾ ಇದ್ದಾರೆ, ಕೆಲವು ಜನ ಇದಕ್ಕೆ ನಮ್ಮ ಮುಸಾಫಿರ್ ಬೇಡ ಅಂತೇಳಿ ಓಡಿ ಹೋಗ್ತಾ ಇದ್ದಾರೆ. ಅಂದರೆ ಇದು ಎಲ್ಲ ಯಾಕಪ್ಪ ರೊಕ್ಕನ ಕಳ್ಕೊತು ಮತ್ತು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಿ ನಮಗೆ ಚಪ್ಪಲು ಸಮೀಬೇಕಪ್ಪ ಅನ್ನೋದನ್ನೆಲ್ಲ ಆಗ್ತಾ ಇದ್ದಾವೆ. ಇದನ್ನು ವಾಹಿನಿಯವರು ಅಥವಾ ಪತ್ರಿಕಾ ಮಾಧ್ಯಮದವರು ಅಥವಾ ನಮ್ಮ ಪೊಲೀಸ್ ಇಲಾಖೆಯನ್ನು ಕೂಡ ದಯಮಾಡಿ ಇಂಥ ಕೆಲಸಗಳು ಆಗ್ತಾ ಇರತ್ತಂತ ಒಂದು ಅವೇರ್ನೆಸ್ ಕಾರ್ಯಕ್ರಮ ಆದರೂ ಮಾಡಿ. ನಾವಂಕರಿ ಮಾಡ್ತಾ ಇರ್ತೀವಿ, ಅದು ಅಂತೂ ಬೇರೆ. ಒಂದು ಇಲಾಖೆ ಕೂಡ ನಿಮ್ಮ ಜೊತೆಗೆ ನಾವು ಗಟ್ಟಿಯದೇವಿ ಅನ್ನೋ ಮಾತು ಹೇಳಿದರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಂಥ ಕಂಪ್ಲೇಂಟ್ ಕೊಡಲಿಕ್ಕೆ ರೆಡಿ ಇದ್ದಾರೆ. ದಯಮಾಡಿ ನಮ್ಮಲ್ಲಿ ಇರತಕ್ಕಂಥ SP ಸಾಹೇಬರು ಇದನ್ನು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಆದಂಥ ಅನ್ಯಾಯವನ್ನು ಸರಿಪಡಿಸಿ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರಂತೆ ಒಂದು ನಂಬಿಕೆ ಮೇಲೆ ನಾನು ಇದೊಂದು ಎಪಿಸೋಡು ಕೂಡ ಏನಂತಲ್ಲ ನಾನು ಮುಗಿಸ್ತಾ, ಹಾಗೂ ಹೊಸಬರು ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ದಯಮಾಡಿ ಹಳಬರು ಇದನ್ನು ಮತ್ತಷ್ಟು ಶೇರ್ ಮಾಡಿ. ಇದು ಯಾರು ಕೆಲಸವನ್ನು ಕಳ್ಕೊಂಡಾರ, ಕೆಲಸವನ್ನು ಏಜೆಂಟ್ರಿಗೆ ಯಾರತ್ತಲ್ಲ ಈ ವಿಡಿಯೋನು ಕೂಡ ಮುಟ್ಟುವಂಥ ಪ್ರಕ್ರಿಯೆ ಆಗಬೇಕಂತ ಹೇಳ್ತಾ ಇವತ್ತಿನೊಂದು ಎಪಿಸೋಡು ಕೂಡ ಅಂತ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.